ನೀವು ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿದ್ದಾವ ಇಲ್ಲಪ್ಪ ಅಂತಂದ್ರೆ ನೋ. ಅದಕ್ಕಾಗಿ 10 ಲಕ್ಷ ಹಾಕೋದು ವಿನಃ ಈ 2.5 ವರ್ಷಕ್ಕಾಗಿ ಪಕ್ಷನ ಹಾಳು ಮಾಡ್ಕೊಳ್ಳೋದು ಯೋಗ್ಯನಾ ಅಂತೇಳಿ. ಸಿದ್ದರಾಮಯ್ಯರು ಪಕ್ಷ ನಿಷ್ಠೂರದಾರ, ಆದರೂ ಅವರನ್ನು ಪಕ್ಕಾ ಕಾಂಗ್ರೆಸ್ಸಿಗರಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಯಾಕೆ ಇತಿಹಾಸ ಆಗದ ಅವರು ಅನಿವಾರ್ಯ ಬಂದರೆ ಪಕ್ಷನ ಬಿಟ್ಟು ಸ್ವಂತ ಒಂದು ಅಹಿಂದ ಪಕ್ಷ ಕಟ್ಟಿ ಅವರು ಆಡಳಿತ ಮಾಡೋ ಸಾಧ್ಯತೆಗಳಿದ್ದಾವೆ ಅವು ಕಾಣ್ತಾ ಇದ್ದಾವೆ. ಹಂಗೇನೋ ವಾತಾವರಣ ಅದ. ಆದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಮತ್ತೆ ಬೇರೆ. ಅದೇನೂ ಇರಲಿ, ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ನ DK ಶಿ ಅವರು ಈಗ ತೆಗೆದುಕೊಂಡಂಥ ನಿರ್ಣಯ ಸರಿಯಾದ. ಜೊತೆಗೆ ಈ CM ಕಿತ್ತಾಟ ಬಿಟ್ಟು ನಿಮ್ಮ ಕೆಲಸ ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಮಾಡೋದು ಯೋಗ್ಯ. ಅದನ್ನು ಮಾಡ್ತಾ ಇದ್ದೀರಿ, ಮಾಡಲಿಕ್ಕೆ ಶುರು ಮಾಡಿದ್ದೀರಿ. ಅದ್ರಲ್ಲಿ ಲಕ್ಷ್ಯ ಹಾಕಿರಿ. ಒಬ್ಬ ನಾಯಕ ಬೆಳೆದಕ್ಕೆ ಒತ್ತು ಕೊಡ್ರಿ. ಇನ್ನೂ ಸಿದ್ದರಾಮಯ್ಯಗಳಲ್ಲಿ ಇದ್ದಂಥ ಗುಣಗಳು ನಿಮ್ಮಲ್ಲಿ ಏನಿಲ್ಲ, ಅವುಗಳನ್ನು ನೀವು ಈಗ ತುಂಬಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಜನ ಮರಿತಾರೆ. ಎಷ್ಟೋ ತಪ್ಪುಗಳನ್ನು ಮರ್ತಿದ್ದಾರೆ ಇತಿಹಾಸದಲ್ಲಿ. ತಪ್ಪು ಮಾಡೋದು ಯಾವೂ ಇಲ್ಲ, ನಾವು ಇದ್ದೀವಿ, ಎಲ್ಲರೂ ಇದ್ದಾರೆ. ತಪ್ಪು ಜನ ಮರಿತಾರೆ. ಅದಕ್ಕೆ ನೀವು ಇನ್ನಷ್ಟು ಜನಪರವಾದ ಕಾರ್ಯಗಳನ್ನು ಅಧ್ಯಕ್ಷರಿದ್ದೀರಿ ಕಾಂಗ್ರೆಸ್ಸಿಂದು. 2020 ಗೆಲುವಿಗೆ ಏನು ಬೇಕು ಮಂತ್ರ, ಅದನ್ನ ಈ ತಂತ್ರಗಳನ್ನು ಮಾಡಿದರೆ ಯೋಗ್ಯ ಅಂತ ಹೇಳ್ತಾ ಕಾರ್ಯಕರ್ತರಾಗಿ ಉಳಿತೀನಿ ಅನ್ನುವಂಥ ನಿರ್ಧಾರ ಏನದಲ್ಲ, ಇದು ಪಕ್ಕಾ ನಿಮ್ಮನ್ನು ಎತ್ತರಕ್ಕೆ ಹೋಯ್ತದೆ ಅನ್ನೋದು ಎರಡು ಮಾತಿಲ್ಲ. ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.